ಸದಾವಕಾಲ ಸತತಂ ಕೀರ್ತಯಂತೋ ಮಾಂ ಯತಂತಸ್ಯ ದೃಢವ್ರತಃ ನಮಶ್ಯಂತ್ಯಸ್ಯ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸತತವಾಗಿ ಒಂದು ದಿವಸ ಅಲ್ಲ, ಒಂದು ಸೆಕೆಂಡ್ ಬಿಡ್ಲಾರದೆ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಮಂತ್ರವನ್ನು ಸದಾವಕಾರ ಮಾಡಿದ ಮಾರುತಿ ರಾಮ ಮಂತ್ರವನ್ನು ಜಪಿಸಿ ಚಿರಂಜೀವಿಯಾಗಿ ಉಳಿದ ರಾಮ ಅವತಾರ ಸಮಾಪ್ತಿ ಮಾಡ್ಕೊಂಡ. ತಿಳ್ಕೊರಿ, ಯಾರು ದೊಡ್ಡವ್ರು ಇದ್ರು? ಮಂತ್ರಿ ದೊಡ್ಡವ್ರು, ದೇವ್ರು ದೊಡ್ಡವಲ್ಲ. ದೇವ್ರು ದೊಡ್ಡವ್ರು ಮಾಡೋರು ಯಾರು? ನಾವು ಭಕ್ತರು. ಇನ್ನು ಭಕ್ತರು ದೇವ್ರಿಗೆ ಬೇಕು, ದೇವರಿಗೆ ಭಕ್ತರು ಬೇಕು, ಭಕ್ತರಿಗೆ ದೇವ್ರು ಬೇಕು. ಇವರಿಬ್ರು ಇಂದ ನಡೆಯುವ ಸ್ವತಃ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ 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 ಮಾರುತಿ ತನ್ನ ಯಾವ ಹೃದಯದೊಳಗೆ ಪರಮಾತ್ಮನ ತೆಗೆದು ತೋರಿಸಿ ನಾವು ನೋಡ್ರಿ. ಈಗ ಯಾರಿಗೆ ಹಾಕತ್ತೀರ? ನಮ್ಮ ಹೊಟ್ಯಾಗ ಬರೀ ಮಾಂಸ ಮಲ ಕಮ್ಮಣ ಬಜ್ಜಿ ಇರೋದ ಹೊಟ್ಯಾಗ ಭಗವಂತಿಲ್ಲ. ಒಳಗೆ ಇಟ್ಕೋಗಿ ಹೋಗ್ ನಾವು, ಒಳಗೆ ಸ್ವಚ್ಛ ಆಗ್ಬೇಕ ನೋಡ್ರಿ. ಬೈಲಿತ್ತಂದ್ರ ಗುಡಿ ಕಟ್ಟಾಕ್ ಬರ್ತೈತಿ, ಮತ್ತೆ ಬೈಲ್ ಏನಿದೆ ಗುಡಿ ಕಟ್ಲಾಕ್ ಬರ್ತೇನೆ. ಹಂಗ ಒಳಗ ಮನಸ್ಸು ತೆರೆಯಾಗ ತುಂಬ್ಕೋಬಾರ್ದ. ತೆರೆಯಾಗ ಏನ್ ತುಂಬ್ಕೊಂಡಿದ್ದ ಮಾರುತಿ? ರಾಮನಾಮಸ್ಮರಣಿ ಶರೀರ ತುಂಬಿತ್ತವಂಗ. ದೇವ್ರನ್ನ ಹೊರಗೆ ತೆಗೆದು ತೋರಿಸಿದವು ನೋಡು, ಹೃದಯದೊಳಗಿಂದ ತೆಗೆದು ತೋರಿಸಿದ. ಯಾರಿಗೆ ಹಾಕತ್ತೀನಿ ಹೇಳಿ ನಾವು? ದೇವರಾಗ ನಾವು ಹೊರಗೆ ಹುಡುಕಾಡ್ತೀವಿ. ಅಲ್ಲಿ ಗುಡಿ ಆಗದಾನ ದೇವ್ರು, ಇರಾನ್ ಗುಡಿ ಆಗದಾನ, ಇಲ್ಲಿ ಪಾಂಡ್ರಂ ಗುಡಿ ಆಗದಾನ, ತಿರುಪತಿ ಆಗದಾನ, ಬಡ್ಸಿ ಆಗದಾನ. ದೇವ್ರ ಅಲ್ಲಿ ಹುಡುಕಾಡ್ತೀವಿ ನಾವು. ದೇವ್ರು ಎಲ್ಲಿಲ್ಲ ಇಲ್ಲ ಹೊರಗದ ನಾವು. ನಿನ್ನ ಬಿಟ್ಟು ದೇವ್ರಿಲ್ಲ ತಮ್ಮ, ಮಣ್ಣು ಬಿಟ್ಟ ಮಡಿಕೆ. ಮಣ್ಣಿಲ್ಲ ಮಡಿಕೆ ತಯಾರಾಗೋದಿಲ್ಲ. ಯಾವುದೋ ತಯಾರಾಗೋದ್ರಕ ಮಣ್ಣಿನಿಂದ ಆಗತ್ತೆ. ಒಂದು ಬಂಗಾರ ತಯಾರಾಗ್ಬೇಕಾದ್ರೆ ಮಣ್ಣಿನಿಂದ, ಬೆಳ್ಳಿ ತಯಾರಾಗ್ಬೇಕಾದ್ರೆ ಮಣ್ಣಿನಿಂದ, ಯಾವುದೋ ಒಂದು ಬಾಂಡೆ ತಯಾರಾಗ್ಬೇಕಾದ್ರೆ ಮಣ್ಣ, ಒಂದು ಕೆಬ್ಬಣ ತಯಾರಾಗ್ಬೇಕಾದ್ರೆ ಅದು ಮಣ್ಣ. ನಾಳೆ ನೀವು ಸತ್ರ ನಿಮ್ಮ ಮನೆಗೆ ಹೋಗಿದ್ದಾರೋ ಮಣ್ಣಾಗ ಮತ್ತೆ ಸುಡ್ಬೇಕಾದ ಮಣ್ಣಾಗ ಸುಡು. ಮಧ್ಯೆ ನೀನು ಯೋಗಿ ಬ್ಯಾರ ಅಮೇರಿಕಾ ಸುಡ್ತಾರ, ಅಲ್ಲಿ ಹೋದ್ರು ಮಣ್ಣಾಗ. ಮಣ್ಣಿಂದ ಕಾಯ, ಮಣ್ಣಿಂದ ಕಾಯ ಎಲ್ಲದು ಮಣ್ಣಿನಿಂದ ತಯಾರಾಗೈತಿ ಎಲ್ಲ ಸೃಷ್ಟಿಯ ಜಗತ್ತನ. ಅಂತ ಕಾಯವನ್ನು ನಾವು ಏನ್ ಮಾಡ್ಕೋಬೇಕಾಗೈತಿ? ಈಗ ಪವಿತ್ರ ಮಾಡ್ಕೋಬೇಕಾಗೈತಿ. ಎದರಿಂದ ಆಗತಿ? ಭಗವಂತನ ನಾಮಸ್ಮರಣೆಯನ್ನ ಹೆಂಗ ಮಾರುತಿ ಮಾಡಿ 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 ಹೃದಯ ಅನ್ನತಕ್ಕಂಥದ್ದು ಪಕ್ಕು ಮಾಡ್ಕೊಂಡು ಹೃದಯದೊಳಗಿಂದ ಹೆಂಗ ಪರಮಾತ್ಮನ ತೆಗೆದು ತೋರಿಸಿದ ಹಂಗ ನಾವು ಅವನ ಪ್ರಯತ್ನ ಮಾಡ್ಬೇಕ ನೋಡ್ರಿ. ಅಷ್ಟಾಗುದು ನಾವು ನೀಗಿದಷ್ಟರ ಯಾಕಲ್ಲ. ಪ್ರಪಂಚದೊಳಗೆ ನಾವು ಸಂಸಾರ ಜೀವಿಗಳು. ಇದು ಸಂಸಾರ ಚಲೋ ಅಂತ ತಿಳ್ಕೊಂಡು ನಂಬಿವು ನಾವು. ಇದು ಕೊಟ್ಟಿ ಸಂಸಾರ ಇದೆ. ಈ ಸಂಸಾರ ಪ್ರಪಂಚ ಸುಖ ಅದ ಸುಖ ಅದ ಸುಖ ಅದ ಅಂತ ನಂಬಿಕೊಂಡು ನೆಚ್ಚದಿರು ಸಂಸಾರ ನೆರೆ ಎಲ್ಲ ಕಾಯ ಅಂದ್ರು. ಸಂಸಾರ ಮೆಚ್ಕೊಂಡಿದು ಕಾಯ ನೆರೆ ಅಲ್ಲ ತಮ್ಮ, ಇದು ಶಾಶ್ವತ ಅಲ್ಲ. ಇದು ಪ್ರಪಂಚ ಶಾಶ್ವತ ಅಲ್ಲೋ. ನಿಜವಾಗಿರುವಂತ ಯಾವ ವಸ್ತು ಶಾಶ್ವತ ಅವ್ರ ಮುಂದೆ ಅದಕ್ಕೆ ಬಂದಿರೋರು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದ ಮಹಾತ್ಮರು. ನಾವು ಯಾವುದನ್ನ ಮಾಡ್ಬೇಕು, ಯಾವ್ದು ಚಲೋ ಅದನ್ನ ಬಿಡಾಕತ್ತೀವಿ ನಾವು, ಯಾವ್ದು ಕೆಟ್ಟ ಅದನ್ನ ಮಾಡಾಕತ್ತೀವಿ. ಅದಕ್ಕೆ ಅವನ್ನೆಲ್ಲ ಮಹಾತ್ಮರು ಏನಂದ್ರು, ಸಾತ್ವಿಕ ಗುಣ ಒಳಗಿಟ್ಕೋಬೇಕಾದ್ರೆ ಸದ್ಗುರುಗಳ ಕಡೆ ಉಪದೇಶ ಪಡ್ಕೊಂಡು ಬಿಡು ಬಾಯದೋಳು ನಂಬವ ಮಾನಸದೋಳು ಎಳ ಬಿಡಿದವು ಶಂಭವ. ಇವು ಡಂಬಾದಿಗಳನ್ನು ಬಿಡ್ರು, ಒಳಗಿನ ಬಿಡ್ರಿ. ಅವನ ಒಳಗೆ ನಾನೇ ಮಾಡಿ ನಾನೇ ಗುಡಿ ಕಟ್ಟಿ ನಾನೇ ದೇವ್ರ ನಾನೇ ತಂದು ಮಂದಿನ ಬಾಳ ಇವನು ತಂದದ್ ಗೊತ್ತಿರಂಗೆ ಮಗಳಿಗೆ ಹೋಗುದು. ದೇವ್ರನ್ನ ಇವನು ಇಲ್ಲಿ ತಂದು ಕಳಿಸ್ಲಿಕ್ಕೆ ದೇವ್ರ ಇಲ್ಲಿ ತಂದಿದ್ ಮಗ ಇವ ಮೊದಲ. ದೇವ್ರನ್ನ ಇವನು ಇಲ್ಲಿ ತಂದಿಲ್ಲ, ಇವ್ರು ತರಲಿಲ್ಲ ಅಂದ್ರೆ ಅದೇ ತಾಯಿ ಹುಟ್ಟಿದ ಕೂಡ ಗುತ್ತಿಗೆ ಹೋಗಿದ್ರೆ ಏನ್ ತರ್ತಿದ್ ಮಗ. ಉಪಕಾರ ಮಾಡಿದಂತ ತಾಯಿ ಹೋದ ವೃದ್ಧಾಶ್ರಮ ಬಿಡುದು ಮಗ. ತಾಯಿ ತಂದಿ ದೇವ್ರು ತರ ಮಗ. ಅದಕ್ಕೆ ಮೊದಲು ಮುಖ್ಯ ಯಾವುದು? ತಾಯಿ ತಂದಿ ಸೇವಾನ ಮುಖ್ಯ. ಅದಕ್ಕೆ ಮಹಾತ್ಮರು ಹೇಳಿದ್ರು ಒಂದು ಪದ್ಯದೊಳಗ ಕನ್ನಡದೊಳಗ, ತಮ್ಮ ನೀ ಜರ ಮನುಷ್ಯನ ಆಗಬೇಕಾದ್ರೆ ಮೊದಲು ತಾಯಿ ತಂದೆಯನ್ನು ಸೇವೆ ಮಾಡೋದು ಮೊದಲು ಕಲಿಬೇಕು. ದೇವ್ರು ಯಾರು? ಅವರ ನಾವು ತಾಯಿ ತಂದೆ ದೇವರೆಂದು ನಂಬಿ ಪಾದ ಪೂಜೆ ಮಾಡಿದರೆ ನಮಗೆ ಯಾವಾಗೂ ನರಕ ತಪ್ಪುತ್ತದೆ.
ಮತ್ ತಾಯಿ ತಂದಿ ನೋಡಿ ಬ್ಯಾರೆ ಊರಾಗ ಹಿಡಿದು ಇವ್ ಹೆಂಡತಿ ಕರ್ಕೊಂಡಿವ್ ಉದ್ದಾರ ನಾವು ದೇವ್ರ ತಂದ್ರೆ ಏನಾಗುವುದು ಏನ್ ತಂದ್ರೆ ಆಗುದಿಲ್ಲ. ಅಲ್ಲಿ ನಿಜವಾದ ದೇವ್ರನ್ನ ಬೇರೆ ಕಡೆ ಇಟ್ಟಾರ ಮಗ ಇವ ಅದು ಕಲ್ಲು ಮೂರ್ತಿ ತಂದು ಸುಖ ಆಗಿದೆ. ನೀವು ಪುಂಡ್ಲಿಕರಾಯರು ಪರಮಾತ್ಮನ ಮೊದಲು ತಂದು ನಿಲ್ಲಿಸ್ಬೇಕಾದ್ರೆ ಮೊದಲು ಏನ್ ಮಾಡ್ಯಾರ ಅವ್ರು? ಮೊದಲು ತಾಯಿ ತಂದಿ ಸೇವೆ ಮಾಡ್ಯಾರ. ಆ ತಾಯಿ ತಂದಿ ಸೇವದ ಫಲದಿಂದನ ಅವ್ನು ಪರಮಾತ್ಮ ಅವ್ನು ಕರೆದಿಲ್ಲ, ವೈಕುಂಠದಿಂದ ತಾನ ಬಂದ. ನಾವು ಹಂಗ ಬರ್ಮಾಡ್ಕೋಬೇಕು ದೇವ್ರು. ಅದಕ್ಕ ಮಹಾತ್ಮರು ಒಂದು ಪದ್ಯದೋ ಕನ್ನಡದವ್ರು ಬಹಳ ಸುಂದರವಾಗಿ, ನೀನು ಮೊದಲು ಏನ್ ಮಾಡುತ್ತಮ್ಮ, ನೀ ತೀರ್ಥಾಟವನ್ನು ಮಾಡಬೇಡ, ನಿನ್ನ ತಾಯಿ ತಂದಿ ಸೇವಾವನ್ನು ಮಾಡಂದ್ರು. ಅದಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಏತಕ್ಕೆ ಅದ ಪದ್ಯದೊಳಗೆ ಏನ್ ಹೇಳಿದ್ರು? ಏನ್ ಹೇಳಿದ್ರು ಅದ ಪದ್ಯದೊಳಗೆ? ತೀರ್ಥವೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ಅಲ್ಪ ಸತ್ಯವಂತರ ಸಂಗತಿ ಮೊದಲು ಮಾಡಕ್ ಕಲ್ಕೋ. ತೀರ್ಥಾಟ ಏನ್ ಮಾಡುದು? ಈಗ ವಯೋವೃದ್ಧರು ನಮ್ಮ ಅಜ್ಜ ಬಂದಾನ, ಈಗ ಕಲಪದ 88 ವರ್ಷ. ಕೆಟ್ಟ 88 ವರ್ಷ, ಇನ್ನ ಹಲ್ಲು ಬಿದ್ದಿಲ್ಲ ಅವನು. ನಾವು ಶುಗರ್ ಇಲ್ಲ, BP ಇಲ್ಲ. ಈಗ 30-25 ವರ್ಷಗಳು ಶುಗರ್ BP ಚಾಲು ಆಗೈತಿ. ಯಾಕೆ ರೋಗ ಚಾಲು ಆಗ್ಯವು? ಅಲ್ಲಿ ನಾಮಸ್ಮರಣಿ ಇಲ್ಲ. ದೃಢವಾಗಿ ನಾಮಸ್ಮರಣಿ ಯಾರು ಮಾಡ್ಕೊತ ಬಂದಾರ ಅವ್ರಿಗೆ ಯಾಕೆ ರೋಗ ಬರ್ತಾವ್ರಿ? ರೋಗ ಬರಂಗಿಲ್ಲ. ರೋಗ ನಿವಾರಣೆ ಮಾಡುವ ಶಕ್ತಿ ಎದರಲ್ಲಿ ಐತಿ ಗೊತ್ತೇನ? ಅವರೇ ಹೇಳ್ಯಾರ, ತುಟಿ ಬಹುರೋಗ ಸಂಚಿತ ಕ್ರಿಯಾ ಮಾಣ ಭೋಗ ಐಷೇ ವಿಠೊಬ್ಬಾಚೇ ನಾಮ ಉಚ್ಚಾರಿತ ಕಂಡೇ ಜನ್ಮ. ಏನಂದ್ರ ಅವರು? ಅಪ್ಪ ನಿನ್ನ ಭವರೋಗದಿಂದ ಪಾರ ಮಾಡುವಂತ ಶಕ್ತಿ ಎದರೊಳಗದ? ಒಂದು ವಿಠಲ್ ನಾಮಸ್ಮರಣೆ ಒಳಗಾದ ಪದ ಅಂದ್ರ. ರೋಗ ನಮ್ಮತೆಗೆ ಬರಂಗಿಲ್ಲವ. ನಾವು ಭಕ್ತಿಯಿಂದ ಅವನು ವಿಶ್ವಾಸ. ಅಲ್ಲಿ ಕರೋನಾದಾಗ ರಗಡ ನೋಡ್ರಿ, ನಮ್ ಕೆಲವೊಬ್ರು ಹೋಗೇ ಬಂದಾರ. ನಮ್ಮ ಅಜ್ಜಾನು ಹೇಳಿ, ನಾವು ನಾ ಕರೋನಾದಾಗ ಹೋಗಾವಿದ್ರಿ ಮತ್ತೇನೋ ಉಳ್ದು ನಾವು ಅಜ್ಜ ಹಂಗ ಹೋಗಕ್ ಬರಂಗಿಲ್ಲ. ಇನ್ಯ ಆವಿಷ್ಯ ಮುಗಿಬೇಕು. ಈ ಭೂಮಿ ಋಣಾಣು ಸಂಬಂಧ ತೀರ್ಬೇಕು. ಭೂಮಿ ಋಣ ಸಂಬಂಧ ತೀರು ಮಟ್ಟ ಯಾವ ಏನ್ ಮಾಡಿದ್ರು ಹೋಗಕ್ ಆಗುದಿಲ್ಲ. ಕೆಲವೊಬ್ರು ಕರೋನಾದಾಗ ಸತ್ರ. ಯಾರು ಸತ್ತಾರ ಹೇಳಿ? ಹೆಚ್ಚ ಯಾರು ದಾನ ಮಾಡಿಲ್ಲ, ಪರೋಪಕಾರ ಮಾಡಿಲ್ಲ, ಸಂತರಿಗೆ ಊಟ ಹಾಕಿಲ್ಲ, ಶರಣರ ಕರೆದು ಪ್ರಸಾದ ಮಾಡಿಸಿಲ್ಲ, ಜಂಗಮರಿಗೆ ಶ್ರಾವಣದಾಗ ಪ್ರಸಾದ ಮಾಡಿಸಿಲ್ಲ, ಜೋಗೋಗ್ ಜೋಳ ನೀಡಿಲ್ಲ. ಅವರ ಮಂದಿ ಬಾಳ ಸತ್ತಾರ. ದಾನ ಧರ್ಮ ಮಾಡಿದ ಮಂದಿ ಸತ್ತಾರ. ಯಾರು ದಾನ ಧರ್ಮ ಸಂತರಿಗೆ ಶರಣರಿಗೆ ಪ್ರಸಾದ ಮಾಡಿಸ್ಯಾರ ಅವ್ರಿಗೆ ಅವ್ರ ಕರೋನಾ ಬಂದಿಲ್ಲ. ನಮಗ್ ಬರ್ಬೇಕಾಗಿತ್ತ, ನಮ್ಗೆ ಯಾಕೆ ಬಂದಿಲ್ಲ? ಬರಂಗಿಲ್ಲದ ಎಂಟಂತವ್ ಬರುತ್ತಾರೆ, ನಮಗ್ ಬರ್ಲಿಲ್ಲ. ಯಾಕಂದ್ರ ಅದೇನದ ಅಂದ್ರೆ ಯಾರು ನಾಮಸ್ಮರಣೆ ಮಾಡ್ತಾ ಇರ್ತಾರ ಅವ್ರ ಕಡೆ ಬರುದಿಲ್ಲ. ಅಜ್ಜಾರ ನಾಮಸ್ಮರಣಿ ಠೇವ ಇತ್ತತ್ತೆ ಅವನು ಉಳಿಸೈತ. ಬಾಯಿನೂ ಇದ್ರಿಕಿಲ್ಲ ಅಜ್ಜಾನವ್. ಇವ್ ದವಾಖಾನಿಗೆ ನೋಡಕ್ ಹೋಗಿ, ಮನಿಗೆ ನೋಡಕ್ ಹೋಗಿ, ಮೊದಲು ನೋಡಕ್ ಹೋಗ್ತಾರ. ಅಜ್ಜ ಆರಾಮದಾರಪ್ಪ ಅಂದ್ರೆ ಹೊರಗೆ ಹೋಗಿ ಏನಂತಾರೋ 4 ಮಂದಿ ಹೆಂಗಪ್ಪ ನಮ್ಮ ಮುತ್ಯ ಮುಗ್ದಪ್ಪ ಅವನಿಗೆ. ಅವ್ನು ಕೇಳುವಂಗ ಅಂತಾರ ಬೆಳಿಗ್ಗೆ. ಅವ್ನು ಕೇಳುವಂಗ ಅವ್ನು ಮುಗಿತಾರ. ಹಿಂಗೇನು ನಾವ್ ಇನ್ನೊಂದು 10 ದಿವಸ ಬರ್ಬೇಕಾದ್ರೆ 4 ಗಂಟೆ ಕಾಯಿಲ್ಲ. ಹಂಗೈತಂತ ಮಂದಿ. ಮೊದಲು ಮುಂದೆ ಏನೋದು, ಮುತ್ಯ ಆರಾಮದಾರ, ಮುತ್ಯ ಚಲೋ ಐತಪ್ಪ, ಆರಾಮಿರಪ್ಪ ಹಾಗೆ ಹೇಳ್ಬೋದು ಹೊರಗೆ ಹೋಗಿ. ಯಾಕಂದ್ರ ಮನುಷ್ಯ ಸಾಯೋದು ಯಾವಾಗಲೂ ಗ್ಯಾರಂಟಿನ. ಹುಟ್ಟೈತೆ ಸಾಯ್ತೈತೆ. ಸಾಯೋದ್ರೊಳಗಾಗಿ ಏನ್ ಮಾಡ್ಕೋಬೇಕು ನಾವು? ಒಂದು ಹಿಡಿ, ಒಂದು ಬಿಡು. ಯಾವ್ದು ಹಿಡಿದು? ಉತ್ತಮರ ಸಂಘ ಹಿಡಿದು, ದುಷ್ಟ ಗುಣ ಅವಗುಣ ಬಿಡು. ಒಂದು ಹಿಡಿ, ಒಂದು ಬಿಡು. ಜ್ಞಾನನು ಲೌಕಿಕ ಪಾರಮಾರ್ಥ ಎರಡನ್ನ ಸಾಧಿಸ. ಏನದು? ಲೌಕಿಕ ಅಂತಕ್ಕಂಥದ್ದು ಹಿಡ್ಕೊಂಡು ಜ್ಞಾನ ಇರ್ತಕ್ಕಂಥ ಪಾರಮಾರ್ಥ ಲೌಕಿಕ ತ್ಯಾಗ ಮಾಡಿ ನಿಜವಾಗಿ ಯಾವುದಂದ್ರೆ ಪಾರಮಾರ್ಥ ಸತ್ಯದ ಅಂತ ತಿಳ್ಕೊಂಡು ಸತ್ಯವಂತರ ಸಂಘದೊಳಗೆ ಬೆರೆತ್ಕೊಳ್ಬೇಕು. ಸತ್ಯವಂತರು ಕೂಡ ಸಂಗತಿ ನಾವು ಮಾಡಿದೀವಿ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅವ್ರು ತಮ್ಮಂತೆ ಮಾಡ್ಕೊತಾರ. ಸತ್ಯದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರ. ಅವ್ರು ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರ. ನಾಮಸ್ಮರಣಿ ಬೋಧ ಮಾಡ್ತಾರ. ಅದಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ಯಾಕೆ ತೀರ್ಥಾಟನ ಮಾಡ್ತೀವಿ? ಅವ್ರ ಸಂಘದೊಳಗಿದ್ದ ತೀರ್ಥ ಬೇಕಾಗೈತಿ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ. ಅಲ್ಲೋ ನಿತ್ಯ ಜ್ಞಾನಿಗಳ ಸಂಘ ಮಾಡಿ ನೀನು ಜ್ಞಾನಿಯಾಗಿ ಮತ್ತೆ ಯಾಕದ ಚಿಂತೆ ಮಾಡ್ತೀವಿ ಅಂತ ಕೇಳ್ತಾರ. ಚಿಂತೆ ಮಾಡುವಂಗಿಲ್ಲ. ಚಿನ್ಮಯ ನೀರಾಕಲಿ ಚಿಂತೆ ಯಾಕೆ ಮಾಡೋದು? ಪರಮಾತ್ಮನ ಒಂದು ಸನ್ನಿಧಿಯೊಳಗಿದ್ದಾಗ
ಅವ್ ಎಲ್ಲ ನಮ್ಗೆ ಕೊಡೋದು ಗೊತ್ತಿರೋದು ನಾವು ಬೇಡಬಾರ್ದು. ಅವ್ನು ಗೊತ್ತಿರ್ತೈತಿ ಇವು ಏನ್ ತಗೋತಾನು, ಏನ್ ತಿಂತಾನು, ಏನ್ ಕೊಡ್ಬೇಕು ಅವ್ನು ದೇವ್ರು ಗೊತ್ತಾಗತ್ತೆ. ಅಲ್ಲಿ ದೇವ್ರು ಕೊಡ್ಲಾರ್ದ ನಮಗೆ ನಿಮಗೆ ತಿನ್ನಾಕ್ ಬರಂಗಿಲ್ಲ. ಬರ್ತೇವ ಅಡಿಗೆ ನಾವು ಮಾಡ್ತಿರ್ತಾರೆ ಹೆಣ್ಮಕ್ಳು. ಅಡಿಗೆ ಮಾಡಕ್ ಶಕ್ತಿ ಕೊಡವ ಯಾವ? ದೇವ್ರು. ಅಡಿಗೆ ಮಾಡಕ್ ಒಳಗೆ ಬುದ್ಧಿ ಕೊಡವ ಯಾವ? ದೇವ್ರು. ಮತ್ತ ಭೂಮಿ ಒಳಗೆ ಫಲ ಕೊಡವ ಯಾರು? ದೇವ್ರು. ಒಂದ ಶೇರ್ ಜೋಳ ಬಿತ್ತಿ 5 ಶೇರ್ ಜೋಳ ತಗೊಳವ್ರು ಯಾರು? ನಾವು. ದೇವ್ರು ಒಂದ ಶೇರ್ ಜೋಳ ಬಿತ್ತಿ ಅಂತ ನಮ್ಗೆ 1 ಶೇರ್ ಕೊಟ್ಟಾನ. ನಾವು 5 ಶೇರ್ ಕೊಟ್ಟಾನ. ಅದನ್ನ ಬೆಳವಣಿಗೆ ಮಾಡಿ ದ್ವಾರ ಮಾಡಿ ಕೊಟ್ಟಾನ. ಅವನ್ನ ನಾವು ಬಿಟ್ಟಿವು. ಮನೆ ಒಬ್ಬ ನಮ್ಮ ಊರಾಗ ಹೋಗು ಸೌಕರ್ಯ ಇದ್ದಾವ ಕಬ್ಬೆಟ್ಟ ಸೌಕರ್ಯ ನಾವು 3000 ಟನ್ ಆತ ನಾವು. ಮತ್ ಚಲೋ ಅತ್ಲಾಗೆ ನಾ ದುಡ್ತಕ್ಕ ಆಗ್ಲಿಲ್ಲ ನಾವು ನೀನ ದುಡ್ದೇನ ನಾವು. ಹೌದು ನಾನ ದುಡ್ದನ ನಾವು. ದೇವ್ರದೇನು ನೆನಪಿಸ್ಕೊಳ್ಳಿಲ್ಲ ನಾವು. ಕಸ ತೆಗ್ದನ್ನ ರಾತ್ರಿ ನೀರ್ ಹಸೇನಿ ಅದಕ್ಕೆಲ್ಲ ಗೊಬ್ಬರ ಏನ್ ಬೇಕಂದ್ರೆ ಕೊಟ್ಟದ ಎಲ್ಲ ಮಾಡಿದವ್ ನಾ ನೀ ದೇವ್ರ ನೀರ್ ಕೊಡ್ಲಿಲ್ಲ ಅಂದ್ರೆ ಮಗನ ಏನು ಹುಚ್ಚಿ ಹೋದ್ ಬೆಳಗ್ಗೆ ಜನಕೊಬ್ಬಾಗಿ ದೇವ್ರ ನೀರನ್ನ ಮೇನಾಯ್ತು. ಮೊದಲ ನೀರ್ ಬೇಕಲ್ಲ, ಮೊದಲು ನೀರಿನಿಂದ ಬದುಕುದೆಲ್ಲ. ಈ ಗೊಬ್ಬರ ಹೋಗಿ ಏನ್ ಬೇಕಂದ್ ಮಾಡಿ ನೀರ್ ಇಲ್ಲ ಅಂದ್ರೆ ಏನ್ ಮಾಡೋದು ಹೇಳೋಣ? ಕೊಡವ ನೋಡ್ರಿ, ಎಲ್ಲಾ ಕೊಡವ ದೇವ್ರನ. ಬೆಳಕು ಕೊಡವ ನಮ್ಮನ್ನ ಮುಂಜಾನೆ ಈಗ ಮಲ್ಕೊಂಡು ಎಬ್ಸವ ನೀವು ಹೇಳ್ತಿರೋ ಎದ್ದು ಬಿಡ್ಲಿ ಕೇಳ್ತೀರಿ ಯಾದ್ರೆ ಇವ ಯಾದ್ರೆ ಯಪ್ಪ ನಾವು ಎದ್ದೀವು ನೀವು ಯಾದ್ರೆ ಅಂತ ಕೇಳ್ತೀವಿ. ಎದಕ್ಕ ಇದು ಗೊತ್ತೈತಿನ ಯಾರಿಗಾರ? ಇಲ್ಲ. ಎಷ್ಟೋ ಮಂದಿ ಹಾಸಿಗೆ ಒಳಗ ಕೆಂಗಲೂತಿ ಕೆಂಗಂಗ ಮನಿ ಕಡೆ ಹೆಂಗ ಹೋಗ್ಯಾವ ಹಾಸಿಗೆಯಾಗ ಸತ್ತಾವ. ಎದ್ದು ಬಿಡ್ಲಿ ರಾಮ್ ಎದ್ರೆ ಹಬ್ಬ ಎದ್ದೀವ್ರಿ ನೀವು ಎದ್ರೆ ನಾವು ಎದ್ದೀವ್ರಿ. ಇದಕ್ಕೆ ಏನು ಉತ್ತರ? ಇದಕ್ಕ ಯಪ್ಪ ನಿಮ್ಮ ಸಾವು ಗೆದ್ಕೊಂಡು ನೀವು ಎದ್ರೇನಂತ ನೀವು ಕೇಳಿದಂಗ ಅವ್ರು ನಿಮ್ಮ ಸಾವು ಗೆದ್ಕೊಂಡು ನೀವು ಹಾಳೆ ಯಾಕ್ರಿ ಅಂತ ಅವ್ರು ನಮ್ಮನ್ನ ಕೇಳಿದಂಗ. ಮಾಡಿ ಒಬ್ಬನ ಕೇಳಿದ್ನೆ ಹಂಗ ಎದ್ದನಪ್ಪ ನಾವು ಎದ್ದು ನಿನ್ಗೇನ್ ಮಾಡ್ದವ ನಾವು ಮಗನ ಅಲ್ಲೇ ಕೌದಾಗ ಬಿಟ್ಟು ಜಡ್ಯೋಗ ನಾನು ಇಂತ ಯಾಕೆ ಬಂದಿನ ಜಗತ್ತು. ಅದಕ್ಕೆ ಸಂಸ್ಕಾರ ಎನ್ನತಕ್ಕಂಥ ನಾವು ಮಕ್ಕಳಿಗೆ ಆಗ್ಲಿ ಈಗ ನೀವು ಈಗ ದೇವರ ತಂದು ಕುಡಿಸಿದ್ರಿ ಇವಾಗ ಸಂಸ್ಕಾರ ಮಕ್ಕಳು ಗುಡಿ ಕರ್ಕೊಂಡು ಬರೋದು. ಮೊದಲ ನಾವು ಸಣ್ಣವ್ರಿದ್ದಾಗ ಒಂದು 10-12 ವರ್ಷ ವಿಜ್ಞಾನ ವರ್ಷದ್ದು 2-2 ವರ್ಷದ ಹುಡುಗರನ್ನ ಗುರುಗಳು ಬಂದ್ಕೂಡಲೇ ಹುಡುಗರ ಕೈಗೆ ₹1 ಕೊಟ್ಟು ನಮಸ್ಕಾರ ಮಾಡಕ್ ಹಚ್ತಿದ್ರು. ನಾವು ಗುರುಗಳಿಗೆ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಿದ್ವಿ. ಈಗ ಯಾರು ಕೊಡೋದ್ರಿ. ಮಕ್ಕಳ ಕೈ ಕೊಟ್ಬಿಡಿ ಕುರ್ಕುರು ತಿನ್ನಕ್ ಹೋಯ್ತಾವ ಈಗ. ಇಂಥ ಸಂಸ್ಕಾರ ಬಂದ್ಬಿಟ್ಟದ ಜಗತ್ನಾಗ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಮಕ್ಕಳನ್ನ ಮೊದಲು ಕರ್ಕೊಂಡು ಬಂದು ಪಾರಮಾರ್ಥ ಕಳಿಸ್ಬೇಕು. ಯಾರ ಮಕ್ಕಳಿಗೆ ವಾರಿ ತಗೋತಂತ ಹೇಳಿ ನೋಡು ನಮ್ಮ ವಾರಿ ತಗೋರೋ ನಾಟಕ ಕಲ್ಸಕ್ ಕಳಿಸ್ತಾರೋ, ಇಂಜಿನಿಯರ್ ಮಾಡ್ತಾರೋ. ಅವ್ನು ಇಂಜಿನಿಯರ್ ಜರ್ಮನಿಗೆ ಹೋಗ್ತಾನೋ, ಜರ್ಮನಿಗೆ ಆಗ್ಲಿ ಅಮೇರಿಕಾ ಆಗ್ಲಿ ಹೋಗ್ತಾನೋ. ಇವ್ರು ನಾಳೆ ತಾಯಿ ತಂದಿಗೆ ಆರಾಮಿಲ್ದಾಗ ನಿಮ್ಮ ತಾಯಿ ತಂದಿಗೆ ಆರಾಮಿಲ್ಲೋ ಮತ್ ದವಾಖಾನಿಗೆ ಹೋಗ್ಬೇಕಾಗತಿ, ಜರ್ಮನಿಂದ ಯಾವಾಗ ಬರ್ತಿ? ಏನ್ ನಾ ಬಂದಾರ ಏನಂದ್ರಿ ಫೋನ್-ಪೇ ಮಾಡ್ತಾನ ರೊಕ್ಕ ನೀವ ದವಾಖಾನಿಗೆ ಕರ್ಕೊಂಡು ಹೋಗ್ರಿ. ದೂರ ಇಟ್ಟು ಏನ್ ಮಾಡವ್ರ ನಿಮ್ಮ ಆಯ್ತು ನೀವೆಲ್ಲ ದವಾಖಾನಿಗೆ ತೋರ್ಸಕ್ ಕರ್ಕೊಂಡು ಹೋದ್ರ ಫೋನ್-ಪೇ ಸಲುವಾಗಿ ಬಾಳ ಪೂರ್ತಿ ನಿಟ್ಟವಸ್ ಬಂದ್ಬಿಡಿ ಉಳಿಲಾಕ ಒಟ್ಟ ಜೀವ ಹೊಂಟಿದ್ದವು. ಈಗ ಗೊತ್ತು ನಾವು ಹೊಳ್ಳೆ ಫೋನ್ ಮಾಡಿದವ್ ಯಾವ ಕರ್ಕೊಂಡು ಹೋದವ್ ತಮ್ಮ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ದವಾಖಾನಿಗೆ ಕರ್ಕೊಂಡೋಗಿ. ಮತ್ತೆ ಏನಪ್ಪ ಇವತ್ತಾಗ್ಲಿ ನಾಳೆ ಆಗ್ಲಿ ಒಟ್ಟ ಉಳಿ ಪರಿಸ್ಥಿತಿ ಒಳಗಿಲ್ಲ ಅಂತ ನಾವು ನೋಡ್ರಿ. ನಾ ಬಂದಾರ ಏನ್ ಮಾಡವ ಸತ್ರ ನೀವು ಮಣ್ಣು ಕೊಡ್ಬಿಡ್ಲಿ ಅಂತ ನಾವು ಇಂಜಿನಿಯರ್ ಮಾಡಿದ್ರಿ ಅಂದ್ರೆ ಡಾಕ್ಟರ್ ಮಾಡಿದ್ರಿ ಅಂದ್ರೆ ನೀವು ಇಲ್ಲೇ ಪರಮಾತ್ಮ ನಾಮಸ್ಮರಣಿ ಶರಣರನ್ನ ಸಂತರನ್ನ ಒಬ್ಬರನ್ನ ಮಾಡಿ ನಾಮಸ್ಮರಣಿ ಮಾಡ್ಲಕ್ ಹಚ್ರಿ. ನಿಮ್ಮ ಮನಿ ಉದ್ಧಾರ ಆಕತಿ, ನಿಮ್ಮ ಓಣಿ ಉದ್ಧಾರ ಆಕತಿ, ನಿಮ್ಮ ಊರು ಉದ್ಧಾರ ಆಕತಿ. ಬಿಜಾಪುರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವತಾರ ಪುರುಷರು ಜಗತ್ತನ ಕಲ್ಯಾಣ ಮಾಡಿದ್ರು. ಅವರು ಬಿಸಿಲಿಗೆ ಒಳಗ ಹುಟ್ಟಿದ್ರು, ಹಳ್ಳಿ ಒಳಗೆ ಹುಟ್ಟಿ ಗುರುಗಳ ಕಡೆ ಹೋಗಿ ಶರಣಾಗತರಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳ ಕಡೆ ಉಪದೇಶ ತಗೊಂಡ ಜಗತ್ತ ಪ್ರಖ್ಯಾತರಾದ್ರ. ಒಂದ ಊರ ಉದ್ಧಾರ ಮಾಡ್ಯಾರ. ಅವ್ರು 13 ಭಾಷೆದೊಳಗೆ ಪ್ರವಚನ ಮಾಡ್ತಿದ್ರಂತ. ಅವ್ರು 13 ಭಾಷಾ, ಇಂಗ್ಲಿಷ್, ಮರಾಠಿ, ತೆಲುಗು, ಕನ್ನಡ, ತಮಿಳು ಭಾಷಾ, ಮಲಯಾಳಿ ಸರ್ವ ಭಾಷಾದೊಳಗೆ ಪ್ರವಚನ ಮಾಡ್ತಿದ್ರು. ಅವ್ರು ಎದರ ಶಕ್ತಿ ಅದು? ಅವ್ರ ತಾಯಿ ಶಕ್ತಿ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಾಯಿ ಅನುಗ್ರಹ ಮಾಡ್ಯಾರ. ತಾಯಿ ಕೃಪೆಯಿಂದನ ಅವ್ರು ಛತ್ರಪತಿ ಶಿವಾಜಿ ಆದವರು. ಛತ್ರಪತಿ ಶಿವಾಜಿ ಆದ್ರ ಹಂಗಾಗಿಲ್ಲ. ಹಂಗ ಮಕ್ಕಳಿಗೆ ತಾಯಿ ಕೊಟ್ಟ ಸಂಸ್ಕಾರ ಮುಖ್ಯವಾದ.
ಮಕ್ಕಳಿಗೆ ಸಂಸ್ಕಾರ ಒಳ್ಳೇದು ಕೊಟ್ರೆ ಒಳ್ಳೇದಾಗಿ ಬೆಳಿತಾವ. ನೀವು ಸಂಸ್ಕಾರ ಸರಿ ಕೊಡುದಿಲ್ಲ ಅಂದ್ರೆ ಅವ್ ಮಕ್ಕಳು ಹಂಗೆ ಬೆಳಿತಾವ. ತಂದೆಯ ಸಂಸ್ಕಾರ ಹಂಗಿಲ್ಲ ಮಕ್ಕಳಿಗೆ, ತಾಯಿಯ ಸಂಸ್ಕಾರ ಮುಖ್ಯದ. ಅದಕ್ಕೆ ನಾವು ತಗೊಂಡದ್ದು ಇವತ್ತು ಅವಂಗ ಕಲಿಯುಗದೊಳಗೆ ಯೋಗ ಸಾಧನೆ ನಮಗೆ ನಿಮಗೆ ಆಗಂಗಿಲ್ಲ. ಯೋಗ ಮಾಡೋದು ಆಗುದಿಲ್ಲ. ಯಾಕಂದ್ರೆ ಯಜ್ಞ ಮಾಡೋದು ನಿಗುದಿಲ್ಲ, ತಪಸ್ಸು ಮಾಡೋದು ನಮ್ಗೆ ಆಗಂಗಿಲ್ಲ, ಹೋಮ ಹವನಾದಿಗಳು ನಮ್ಮಿಂದ ನೀಗಂಗಿಲ್ಲ. ಅದಕ್ಕೆ ತುಕಾರಾಮ್ ಮಹಾರಾಜ್ ಏನಂದ್ರು, ನೀವು ಏನನ್ನ ಸಾಧನೆ ಮಾಡ್ರಿಪ್ಪ, ನಾಮ ಸಂಕೀರ್ತ ಏನ್ ಮಾಡಿದ್ರು ಅವರು, ಕಲಿಯುಗದೊಳು ಹರಿನಾಮವನೆನೆದರೆ ಲಘುಗಳು ಉದ್ಧರಿಸುವವು. ಏನಂದ್ರು, ಕಲಿಯುಗದೊಳಗೆ ನಾವು ಅಲ್ಪ ಭಾವ, ಅಲ್ಪ ಮತಿ, ಅಲ್ಪ ಆವಿಷ್ಯವಾಣರು. ನಮ್ಮ ಅಲ್ಪ ಆವಿಷ್ಯ ಇದ್ದ ಆವಿಷ್ಯದೊಳಗ ನಾವು ಏನು ಸಾಧನೆ ಮಾಡುದು, ತಪಸ್ಸು ಮಾಡುದು ಆಗುದಿಲ್ಲ. ಯೋಗ ಸಾಧನೆ ಅನ್ಕ ನೀಗಂಗಿಲ್ಲ. ನಾವು ಯಾವ ಸಾಧನೆ ಮಾಡುದು ಅಂದ್ರೆ ಮಾನವರಾಗಿ ಬಂದ ವೇಳೆ ಸದ್ಗುರುಗಳ ಕಡೆ ಹೋಗಿ ಉಪದೇಶವನ್ನು ಪಡ್ಕೊಂಡು ಸದ್ಗುರುಗಳು ಏನು ಮಂತ್ರವನ್ನು ಕೊಟ್ಟಿರ್ತಾರಲ್ಲ ಆ ಮಂತ್ರವನ್ನು ನಿತ್ಯದಲ್ಲಿ ನಾವು ಸ್ಮರಣೆ ಅನ್ನತಕ್ಕಂಥ ಮಾಡ್ಕೋತ ಈ ಜನ್ಮವನ್ನು ಏನ್ ಮಾಡ್ಕೋಬೇಕಾಗೈತಿ, ಸಾರ್ಥಕಗೊಳಿಸ್ಕೋಬೇಕಾಗೈತಿ. ಹಾಗೆ ಮಾಡೋದು ತುಕಾಮಣಿ ಜನ್ಮ ಆದ್ಯಾಸೆ ಸಾರ್ಥಕ ಅಂದ್ರು, ಸ್ವಾರ್ಥಕ ಅಲ್ಲ, ಸಾರ್ಥಕ. ಸ್ವಾರ್ಥ ಬೇರೆ, ಸಾರ್ಥ ಬೇರೆ. ಸ್ವಾರ್ಥ ಅಂದ್ರೆ ಕನ್ನಡ ಆಗತ್ತೆ, ಸಾರ್ಥ ಅಂದ್ರೆ ಜನ್ಮ ಸಾರ್ಥಕ ಆಗುವ ಅಂತ. ಸ್ವಾರ್ಥ ಆಯ್ತು ನಾವು ಹುಟ್ಟು ಹಂಗಲ್ಲ. ಹುಟ್ಟಿದ ಜನ್ಮ ಸಾರ್ಥಕತೆ ನಾನು ಹೊಂದಬೇಕಾದ್ರೆ ಸದ್ಗುರುಗಳಿಗೆ ಉಪದೇಶ ಪಡ್ಕೊಂಡು ನಾವು ನಿತ್ಯ ನಾಮ ಸ್ಮರಣೆಯನ್ನು ಉದ್ಧಾರ ಮಾಡಿದ್ವಿ ಅಂದ್ರೆ ಹಿಂದೆ ಎಷ್ಟೋ ಜನ್ಮ ಪಾಪ ಮಾಡಿದ್ರು, ಬೇಕಾದಷ್ಟು ಪಾಪ ಮಾಡಿದ್ವಿ. ಹಿಂದೆ ವಾಲ್ಮೀಕಿ ಆಗ್ಬೇಕಾದ್ರೆ ಎಷ್ಟು ಪಾಪ ಮಾಡಿದ್ದಾವ, ಎಷ್ಟು ಪಾಪ ಮಾಡಿದ್ವಿ. ಒಂದು ಹಳ್ಳ ಅಲ್ಲ, ಎರಡು ಹಳ್ಳ ಅಲ್ಲ, ಒಂದು ರಂಜನಿಗೆ ಅಂದ್ರೆ ಯಾರ್ಯಾರು ಗೊತ್ತದ, ರಂಜನಿಗೆ ಯಾರ್ಯಾರು ಗೊತ್ತದ ಈಗ ನಾವು ಹಿಂದಿದ್ದು ರಂಜನಿಗೆ ದೊಡ್ಡ ಅವು ಒಂದೊಂದು ಎಷ್ಟೆಷ್ಟು ನೀರು ಹಿಡಿತು ಅಂದ್ರೆ 50 ಕೊಡನು, 100 ಕೊಡನು ಹಿಂಗೆ ನೀರು ಹಿಡಿಯುವಂತ ರಂಜನಿಗೆ ಅವು. ಆ ಅಂಥವು 7 ರಂಜನಿಗೆ ಹಳ್ಳ ಮಾಡಿದ್ದವು ಪಾಪ. ಅವ್ರ ತೆಗಿದ್ದು ಕಸ್ಕೊಂಡ ಅವ್ರು ಬಡುದು, ಅವ್ರನ್ನ ಅಲ್ಲಿ ಕ್ರಾಸ್ ಮಾಡುದು, ಹೋಗಿ ಒಂದು ಹಳ್ಳ ಹೋಗಿದ್ದು. ಹಿಂಗೆ ಎಷ್ಟು ಬ್ರಹ್ಮ ಹತ್ಯ, ಶಿಶು ಹತ್ಯ, ಮನುಷ್ಯರನ್ನು ಕೊಂದಿದ್ದಾದ್ರೆ 7 ರಂಜನಿಗೆ ಹಾಳಾಗಿದ್ದು ನಾವು. ಅಷ್ಟು ಪಾಪ ಕರ್ಮವನ್ನು ಮಾಡಿದ್ದಾವು. ಅಷ್ಟ ಪಾಪ ಮಾಡಿ 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 ಲಗ್ನ ಆಗಿತ್ತು, ಹೆಣ್ಣು ಮಕ್ಕಳು ಎಲ್ಲವಾಗಿತ್ತು. ಮುಂದೆ ಅವೇನು ಮಾಡವ ಅಂತ ಹುಡುಗ ಮಾಡುದು, ಮಣ್ಣಿನ ಬಡಿದು ಇದನ್ನ ತಂದು ಅವನು ಜೀವನ ಮಾಡ್ತಿದ್ದಾವ. ಸಹಜ ಬರ್ತಾರ ಮಹಾತ್ಮರು. ನೀವು ಕರೆಯಂಗಿಲ್ಲ ಮಹಾತ್ಮರು, ನಾವು ಬರ್ತಾರ. ಕರಿಲಾರದ ಬಂದು ಯಾರು ಹೇಳ್ತಾರ ಅವ್ರು ದೇವ್ರ ಅಂತ ತಿಳ್ಕೋಬೇಕು. ಕರಿಲಾರದ ಬಂದು ತಮ್ಮ ಈ ಮಾರ್ಗ ಹಿಡಿಬೇಡ, ಇಲ್ಲಿ ಬಾ ಒಳ್ಳೆ ಮಾರ್ಗದ ಅಂತ ಅವ್ನು ಹೇಳಿದಂಗೆ ಕೇಳಿದಂದ್ರೆ ನೀವು ಉದ್ಧಾರ ಆಗಿರ್ತಾನ. ನೀನ್ ಹೇಳಕ್ ಹೋಗ್ಮಗಣ ಅಂದ್ರೆ ಅವ ಹಂಗೆ ಕೇಳ್ತಾನ. ಈ ಕಲಪ ಜಾತ್ ಹೇಳ್ತಾನ, ಈ ದಾರಿ ತಪ್ಪತ್ತೆ ಅದ, ಈ ಕಡೆ ಬಾ ಉತ್ತಮರ ದಾರಿಗೆ ಬಾ, ರಾಜ ಮಾರ್ಗಕ್ಕೆ ಬಾ. ಏನ್ ಹೇಳ್ತೀವಿ ಹೋಗ್ಮಗಣ ನನಗಂದ್ರೆ ಬೀಳ್ ಮಗಣ ಗುಡ್ಡ ಆತಾನ, ಹೋಗಿ ಗುಡ್ದಾಗ ಬಿಡು ನನ್ಗೆ ಹೋಗ್ಬಿಡ್ತಾನ. ಮಹಾತ್ಮರು ಕರೆದು ಹೇಳ್ತಾರ ಅವ್ರ, ಬಾ ಒಳ್ಳೆ ಮಾರ್ಗ ದಾರಿ ಚಲೋ ಬಾ. ಈ ಕಡೆ ನಾರದ್ರು ಅದ ಮಾರ್ಗದಿಂದ ಹಾಗೆ ಹೊಂಟಿದ್ರು. ಇವಾಗ ಅವ್ನು ಗಟ್ಟಿಯಾಗ ಹಿಡಿದು ನಿಂತರು ನಿಂತು ಗುಳ್ಳೆ ಏನಕ್ಕೆ ಕೊಡಂದ್ರು. ಅವ್ರತಕ್ಕೆ ಏನ್ ಇರ್ತತಿ ಬಿಡ, ಸುಬ್ಬಳೆ ಇರ್ತತಿ. ಅವ್ರ ಕಡೆ ಏನೂ ಇರಂಗಿಲ್ಲ ಬಿಡ, ಸುಬ್ಬಳೆ ಬಿಟ್ಟು ಮತ್ತೊಂದು ಏನೂ ಇರಂಗಿಲ್ಲ ಅವ್ರ ಕಡೆ. ಯಾರ ಕಡೆ? ನಾರದ ಕಡೆ. ನಾರದ್ರು ನನ್ನ ಕಡೆ ಎರಡದಾವು ಮಧ್ಯಾಹ್ನ ಇಲ್ಲ ಅಂದ್ರ ನೇಂದ್ರ ನೋಡುದು ಅಂತೇಳಿ ಚೆಕ್ ಮಾಡಿದ. ಅವ್ರು ಚೆಕ್ ಮಾಡ್ಬೋದು ನಾರದ ಇಷ್ಟೆಲ್ಲ ಎದ್ರ ಸವಾಲ್ ಮಾಡಾಕ್ತೀನಿ ಅಂತ ಹೇಳಿದ್ರು. ಅವನ್ನ ನಾನು ಯಾರೂ ಕೇಳೇ ಇಲ್ಲ, ಇವಳೇ ಬಂದವು ಅಥವಾ ನಾನು ಹೆಂಡ್ರ ಮಕ್ಕಳು ಉಪಯೋಗ ಮಾಡೋ ಸಲುವಾಗಿ ನಾ ಇಂಥವ್ ಕೆಲಸ ಮಾಡ್ಕೊಂಡು ಇಂಥ ಅರಣ್ಯ ನೋಡ್ಕೊಂಡು ಸಮಾನ. ನೀ ಇದು ಮಾಡುದು ಚಲೋ ಕೆಲಸ ಅಲ್ಲ, ಕೆಟ್ಟದ್ದು. ಇದು ಪಾಪ ಕರ್ಮ. ಏನಪ್ಪ ಪಾಪ ಕರ್ಮ ಅಂತ ಹೇಳ್ತಿಲ್ಲ ನಾವು. ಹೌದು ಪಾಪ ಕ್ರಮಣ. ನಿಮ್ಮ ಮನೆಗೆ ಹೋಗಿ ನಾನು ಹೋಗ್ಬಿಟ್ಟ ನಾನು ಸೆಲೆ ತಗೋ ಇಲ್ಲೇ ಕಟ್ಟು ಗಿಡಕ್ಕಾದ್ರೆ ನಿನ್ನ ತಾಯಿ ತಂದಿನ ಕೇಳ, ನಾ ಮಾಡಿದ ಪಾಪಗಳು ನೀವೇನಾರ ಬಾಗಿಗಳಲ್ಲಿ ಕೇಳ. ನಾವು
ಕೇಳ್ತಿರ್ತಾರೆ. ಅವ್ರು ತಗೋದ್ರಲ್ಲ ನಾವು ನೀನು ಹೆಂಡತಿರು ಕೇಳ ನಾವು ಹ್ಞೂ ಆದ್ರೂ ಹೋಗಿ ಅವ ವಾಲ್ಮೀಕಿ ಇದ್ದಂತ ನಾ ಏನ್ ಪಾಸ್ ಮಾಡಿ ನೋಡು ಇದ್ರೊಳಗೆ ಏನಾದ್ರು ತೊಡೆ ತುಸು ತಗೋತೀರಿ ನೀವು ಅನ್ನೋ ತಮ್ಮ ನಿನ್ನ ದೊಡ್ಡವನ್ ಎದಕ್ ಮಾಡಿ ನಾವು ನಮ್ಮನ್ನ ಮುಪ್ಪ ವಯಸ್ಸು ಕಾಲಕ್ಕೆ ನೀ ಜೋಪಾನ ಮಾಡ್ತಿರ್ತೇಳಿ ನೀ ಇಷ್ಟೆಲ್ಲ ದೊಡ್ಡವ್ರು ಮಾಡಿ ನಾವು ಪಾಪನು ತಗೋಂಗಿಲ್ಲ ನೀನು ಪುಣ್ಯನು ತಗೋಂಗಿಲ್ಲ ಅಂದ್ರು ಇಬ್ರು ತಾಯಿ ತಂದಿ ಅಲ್ಲೇ ಅಂದ್ರು ಏನ್ತಿ ಅರ್ಧ ಹಂಗಿದಾಳು ಅರ್ಧ ಹಂಗೆ ಏನ್ ತರ ತಗೋತಾಳೆ ಅಕ್ಕಿನ ಕೇಳಿದ್ರು ಮಾರಾಯ ಅಂದಕ್ಕೆ ನಾ ಪಾಪ ತಗೋದಾಗಿದ್ರೆ ನೀನ್ ಯಾಕೆ ಅಕ್ಕಿನಿ ಅಂದಕ್ಕೆ ಮಾಡಿದ್ದು ಮಾರಾಯ ಅಂದಕ್ಕು ನೋಡು ಅಕ್ಕಿಯು ಪಾಪ ತಗೋದಿಲ್ಲ ಅಂದ ಬಂದ ವಾಲ್ಮೀಕಿ ಋಷಿಗಳ ವಾಲ್ಮೀಕಿ ಎಲ್ಲಿಗೆ ಬಂದ ನಾರದರ ಕಡೆ ಬಂದ ಯಪ್ಪ ಅವ್ರ ಪಾಪ ಒಲೆಯ ನಾರದರ ಬಂದಾಗ ಯಪ್ಪ ಅವ್ರು ಯಾರು ತಗೋದಿಲ್ಲ ಆಗ್ತಾರೆ ಬಾ ಇಲ್ಲ ನಿನ್ ಕೆಲಸ ಮುಗ್ದದ ನೀ ಏನ್ ಮಾಡು ನಾ ಹೇಳಿದ ಕೆಲಸ ಮಾಡು ಹೇಳ್ರಿ ಅಪ್ಪ ರಾಮ್ ಅಣ್ಣ ರಾಮ್ ಅನ್ನೋ ನಾಲಿಗೆ ಡಿಪ್ಪಾಗಿ ರಾಮ್ ಹಣ ಕೊಡಿಲ್ಲ ರಾಮಣ ಬರುವಂತ ಒಟ್ಟು ಪಾಪ ತುಂಬೈತಿ ನಾಲಿಗೆ ಒಳಗೆ ನೋಡ್ರಿ ಎಷ್ಟು ಕೆಟ್ಟ ನಾಲಿಗೆ ಐತವ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಜಾಡ ಹೇಳ್ಬೇಡ್ಲಿ ನಾಲಿಗೆಗೆ ತರ್ಕೊಂಡ ಬರೋದು ನಿಂದಿಸಬೇಡ ನಾಲಿಗೆ ದೊಡ್ಡ 32 ಹಲ್ ಇದ್ರು ನಾಲಿಗೆ ಪವರ್ ಇರಂಗಿಲ್ಲ ನಾಲಿಗೆನ ದೊಡ್ಡ ಅವು ಹಲ್ ಹೇಳಿದ್ವು ನಾಲಿಗೆ ನಾವಿದ್ದಾಗ ನೀನ್ ಡಿಮಾಂಡ್ ಅಂದ್ರಂತಾವ ಒಬ್ಬ ಬಂದತ್ತ ಮಗನ ಬಡ್ದು ಹಲ್ಲು ಕೇಳ್ತಾರ ನಿನ್ನ ಅಂದತ್ತಾವ ಅವ್ನು ಜಗಳಾಡಿವಾದ ಈಗ ನಾಲಿಗೆ ಕೇಳ್ತಂದ್ರೆ ಹಲ್ಲು ಕೇಳ್ತಂದು ಅಂತ ಕೇಳಿದ್ವ ನಾಲಿಗೆ ಕೇಳಿದ ನಾವು 32 ಮಂದಿ ಇದೀವೋ ನೀವು ಒಬ್ಬ ನಿನ್ನ ಕಡ್ದ ಬಿಡ್ತೀವ ಅಂದತ್ತಾವ ನಾ ಕಡಿದ್ರು ನಾವು ಹಾಳಿ ಸಿಗತ್ತ ನಿಮ್ಮನ್ನು ಆಮೇಲೆ ತೆಗೆದು ಹೋದ್ರೆ ನಿಮಗೆ ಸಿಗ್ಯಾಕ ಬರಂಗಿಲ್ಲ ಅಂದತ್ತಾವ ಕಲ್ಲು ಹಂಗಿದ್ದು ಅವ್ನು ಮುಗಿದ್ದೆ ಕೃತ ಕಲ್ಲು ಹಾಕಿರ್ತಾರ ಅವೇನು ಹಲ್ಲು ಹಾಕಿರ್ತಾರ ಅಲ್ಲ ನಾಲಿಗೆ ಒಳ್ಳೆಯದನ್ನ ಮಾತಾಡ್ಬೇಕು ಒಳ್ಳೆಯದನ್ನ ನುಡಿಬೇಕು ಒಳ್ಳೆಯ ನಾಮಸ್ಮರಣೆನ ನುಡಿಬೇಕು ಆ ನಾಮಸ್ಮರಣೆ ಆ ರೀತಿಯಿಂದ ನುಡಿತೆ ಅಂದ್ರೆ ಅದು ನಾಲಿಗೆಗೆ ಜಗತ್ತನ್ನ ಕೊಂಡಾಡುವಂತ ನಾಲಿಗೆ ನಾಲಿಗೆಯನ್ನು ಸಾಮಾನ್ಯ ತಿಳ್ಕೊಬಾರ್ದು ಇದ ನಾಲಿಗೆಯಿಂದ ಏನು ಬೇಕಾದ್ರೂ ಪ್ರಾಪ್ತಿ ಆಗುತ್ತೆ ಯವ್ವ ಅಂತ ಕರೀದ ಇದ ನಾಲಿಗೆ ಯಪ್ಪ ಅಂತ ಕರೀದ ಇದ ನಾಲಿಗೆ ಎಲ್ಲೋ ಅಂದ್ರ ಏನು ಅಯ್ಯ ಅಂದ್ರ ಸ್ವರ್ಗ ಎಲ್ಲೋ ಅಂದ್ರ ನರಕ ಇಲ್ಲೇ ನಾವ್ ಎರಡು ಯಪ್ಪ ಮಹಾರಾಜರ ಮಹಾತ್ಮರೇ ರೀ ಅಂದ್ರೆ ಎಷ್ಟು ವೈಭವಕ್ಕೆ ನೋಡು ಯಾವ ವೇಳಕ ಈ ನಾಲಿಗೆಗೆ ನಾವು ಏನನ್ನ ಕಲಿಸ್ಬೇಕು ಅಂದ್ರೆ ಒಳ್ಳೆಯದನ್ನ ಕಲಿಸು ಒಳ್ಳೆಯ ಸಂಸ್ಕೃತಿಯನ್ನ ಕೊಡು ಒಳ್ಳೆಯ ಭಾವದಿಂದ ಒಳ್ಳೆಯ ಸಂಸ್ಕೃತಿ ಕೊಟ್ಟಿವಿ ಅಂದ್ರೆ ಒಳ್ಳೆಯವರಾಗಿ ಉಳಿತೀವಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಮೊದಲಿಗೆ ಏನು ಒಳ್ಳೆಯದು ನಾಲಿಗೆ ಒಳ್ಳೆಯದಾವು ನಾಡನ್ನು ಒಳ್ಳೆಯದು ಕಾಣ್ಬೇಕು ಒಮ್ಮೆ ನಮ್ಮಲ್ಲಿ ಕೆಟ್ಟ ಗುಣ ಇಟ್ಕೊಂಡು ಮಂದಿಗೆ ಉಪದೇಶ ಮಾಡಿ ಹೇಳಕ್ ಹೋದ್ರೆ ಉಪದೇಶ ಆಗತ್ತೇನ ನಾವು ಮೊದಲು ಶುದ್ಧ ಆಗ್ಬೇಕು ಪವಿತ್ರ ಆಗ್ಬೇಕು ಬಿಜಾಪುರ ಸಿದ್ದೇಶ್ವರ ಅಪ್ಪ ಅವರು ಜಗತ್ತು ಅವ್ರು ನೋಡ್ಲಕ್ ಹೆಂಗ ಕೂಡ್ಬೇಕು ಎಷ್ಟು ಆನಂದ ಅವ್ರ ನಾಮಸ್ಮರಣಿ ನಿತ್ಯ ನಾಮಸ್ಮರಣಿ ನಿತ್ಯ ಗೀತಾ ನಿತ್ಯ ಉಪನಿಷತ್ತ ನಿತ್ಯ ಚಿಂತನೆ ಅವರು ಅಪ್ಪ ಅವ್ರು ಬರ್ತಾರಂದ್ರೆ ಮಂದಿ ಹೋಗಿ ಬರ್ತಿದ್ರು ಈಗ ನಾವು ರಗಡು ಊರಿಗೆ ಬರ್ತೀವಿ ಅಂದ್ರೆ ಬಂದ್ರೆ ಬಂದಿದ್ದಾನೆ ಅಂತಾರೆ ಮಂದಿ ಅವರು ಔದಾರಿಕರು ನಿತ್ಯ ನಾಮಸ್ಮರಣಿ ಮಾಡೋರು ನಾವು ನೆನಪಾದಗಳನ್ನು ಮಾಡೋರು ನಮ್ಗೆ ಹೆಂಗ್ ಮಂದಿ ಕೂಡ್ತೈತಿ ನಿತ್ಯ ನಾಮಸ್ಮರಣಿ ಮಾಡುವಂತ ಅವತಾರ ಪುರುಷರು ಅವ್ರನ್ನ ನೋಡ್ಬೇಕಂತೇಳಿ ಕೂಡ ಅವ್ರು ಎಷ್ಟೋ ಮಂದಿ ಅವ್ರ ದರ್ಶನ ಪಡ್ಕೊಳ್ಳೋದು ದರ್ಶನದಿಂದ ಪಾಪ ಹೋಗ್ತಿರ್ತಾವ ಸ್ಪರ್ಶನದಿಂದ ಹೋಗ್ತಿರ್ತಾವ ಸಂಭಾಷಣೆ ಮಾಡೋದ್ರಿಂದ ಹೋಗ್ತಿರ್ತಾವ ನೋಡ್ರಿ ಜಾಲಿ ಪಾಪ ತಾಪ ತುಟಿ ನೈನಗೆಲೆ ಉಟಾವುಟಿ ಆ ಪಾಪ ಜಾಲಿ ಪಾಪ ತಾಪ
ಪಾಪ ತಾಪಾದಿಗಳಿಗೆ ಎದುರಿದವನು ಮಹಾತ್ಮರ ದರ್ಶನದಿಂದ ಮಹಾತ್ಮರ ಸಂಭಾಷಣೆಯಿಂದ ಆತ್ಮನ ಕೃಪಾಜನ ಅಂತಂದ್ರ ಸರ್ವ ಎಲ್ಲ